ಈ ಬಿಡದಿ ಟೌನ್ಶಿಪ್ ವಿವಾದ ದಿನದಿಂದ ದಿನಕ್ಕೆ ಕಾವು ಪಡ್ಕೊಳ್ತಾನೆ ಇದೆ. ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕಚೇರಿಯಲ್ಲೇ ಮಧ್ಯಾಹ್ನ 12 ಗಂಟೆಗೆ HD ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಬಿಡದಿ ರೈತರ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದ ಏನಿದೆ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡ್ಕೊಳ್ತಾನೆ ಇದೆ. ನಿನ್ನೆ ಅಧಿಕಾರಿಗಳ ಮೇಲೆ ಪೊರಕೆ ಪ್ರಹಾರ, ಕಲ್ಲು ತೂರಾಟ, ರೈತರ ಒಂದು ಆಕ್ರೋಶ ಇವೆಲ್ಲದರ ನಡುವೆ ಈಗ ಈ ಒಂದು ಹೋರಾಟಕ್ಕೆ ರಾಜಕೀಯ ಬಣ್ಣ ಕೂಡ ಮತ್ತಷ್ಟು ಗಾಢವಾಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಿವೆ. ಯಾಕಂದ್ರೆ ಇವತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಿರತಕ್ಕಂಥ ರೈತರು ಜಮೀನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಿದ್ದೀರಿ. ನಿನ್ನೆ ನಡೆದಂಥ ಹೈ ಡ್ರಾಮಾ ಇಡೀ ರಾಜ್ಯದ ಗಮನ ಸೆಳೆದ ಬೆನ್ನಲ್ಲೇ ಇವತ್ತು JDS ಕೂಡ ಈ ಒಂದು ಹೋರಾಟದ ಬಗ್ಗೆ ತನ್ನ ಮುಂದಿನ ನಿಲುವನ್ನು ಸ್ಪಷ್ಟಪಡಿಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಗೆ JDS ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಆಗಿರ್ಬೋದು, ರೈತರ ಒಂದು ಬೇಡಿಕೆಗಳಾಗಿರ್ಬೋದು, ಸರ್ಕಾರದ ನಿಲುವಾಗಿರ್ಬೋದು, ಹಾಗೂ ಮುಂದಿನ ರಾಜಕೀಯದ ಹೋರಾಟದ ಬಗ್ಗೆ ಮಹತ್ವದ ಘೋಷಣೆಗಳು ಹೊರಬರತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ.